ಹಲೋ ವೀಕ್ಷಕರೇ, ನಮಸ್ತೆ. ವೆಲ್ಕಮ್ ಟು ಮನೆಮಗಳು ಲಾಗ್ಸ್. ಇವತ್ತಿನ ದಿನ ಶ್ರಾವಣ ಮಾಸದಲ್ಲಿ ಆಚರಿಸುವಂತಹ ಮಂಗಳಗೌರಿ ವ್ರತದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಿದ್ರೆ ಇನ್ಯಾಕ್ ತಡ, ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಮಂಗಳಗೌರಿ ವ್ರತವು ಮಂಗಳಕರವಾದದ್ದು ಮತ್ತು ಬಹಳ ಶ್ರೇಷ್ಠವಾದ ವ್ರತವಾಗಿದೆ. ಶ್ರಾವಣದಲ್ಲಿ ಆಚರಿಸಲಾಗುವ ಮಂಗಳಗೌರಿ ವ್ರತವು ಅತ್ಯಂತ ಫಲಪ್ರದವಾದ ವ್ರತ. ಈ ವ್ರತವನ್ನು ಶ್ರಾವಣ ಮಾಸದ ಮೊದಲ ಮಂಗಳವಾರದಂದು ಆಚರಿಸಲಾಗುತ್ತದೆ. ಇನ್ನು ಮಂಗಳಗೌರಿ ವ್ರತವನ್ನು ಗಂಡನ ದೀರ್ಘಾಯುಷ್ಯಕ್ಕಾಗಿ ಮತ್ತು ಸಂತೋಷದಾಯಕ ದಾಂಪತ್ಯ ಜೀವನಕ್ಕಾಗಿ ಮಹಿಳೆಯರು ವ್ರತವನ್ನು ಆಚರಿಸುತ್ತಾರೆ. ಮದುವೆಯಾದ ಹೊಸತರಲ್ಲಿ ಏನು ಸಂತೋಷ ಕಂಡು ಬಂದಿರುತ್ತೆ ಅದು ಜೀವನ ಪರ್ಯಂತ ಇರಬೇಕು ಎಂದು ಕೋರಿ ಆಚರಿಸುವ ವ್ರತವೇ ಮಂಗಳಗೌರಿ ವ್ರತ. ಮಂಗಳಗೌರಿ ವ್ರತದ ಮಹತ್ವ, ವ್ರತವನ್ನು ಯಾರು ಮತ್ತು ಎಲ್ಲಿ ಆಚರಿಸಬೇಕು, ಎಷ್ಟು ವರ್ಷಗಳ ಕಾಲ ಆಚರಿಸಬೇಕು, ಗರ್ಭಿಣಿ ಹೆಂಗಸರು ಮತ್ತು ಬಾಣಂತಿಯರು ಯಾವ ರೀತಿ ಆಚರಣೆ ಮಾಡಬೇಕು, ಇನ್ನು ವ್ರತವನ್ನು ಹೇಗೆ ಮಾಡಬೇಕು, ಯಾವ ಹೂವು ನೈವೇದ್ಯ ದೇವರಿಗೆ ಶ್ರೇಷ್ಠವಾಗಿದೆ, ಯಾವ ಮಂತ್ರವನ್ನು ಪಠನೆ ಮಾಡಬೇಕು, ಇನ್ನು ವ್ರತವನ್ನು ಆಚರಿಸುವುದರಿಂದಾಗುವ ಉಪಯೋಗಗಳೇನು, ಪ್ರತಿಯೊಂದು ಮಾಹಿತಿಯನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತೀನಿ. ಯಾರು ಕೂಡ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ನೋಡಿ. ಇನ್ಯಾಕ್ ತಡ, ವಿಡಿಯೋನ ಶುರು ಮಾಡೋಣ ಬನ್ನಿ. ಮಂಗಳ ಗೌರಿ ಅಂದರೆ ಉಮಾದೇವಿಯವರು ಅಂದರೆ ಸಾಕ್ಷಾತ್ ಪಾರ್ವತಿ ದೇವಿಯನ್ನು ಕುರಿತು ಪೂಜಿಸುತ್ತೇವೆ. ಬರೀ ಗೌರಿಯನ್ನು ಪೂಜಿಸಬಾರದು, ಅವಳೊಟ್ಟಿಗೆ ಮನೋಭಿಷ್ಟ ಸಿದ್ಧಿಗಾಗಿ ರುದ್ರದೇವರನ್ನು ಆಹ್ವಾನಿಸಿ ಪೂಜಿಸಬೇಕು. ಮೊದಲಿಗೆ ಮಂಗಳ ಎಂದರೇನು ಅದರ ಬಗ್ಗೆ ತಿಳ್ಕೊಳ್ಳೋಣ. ಅಂದರೆ ಅನಿಷ್ಟ ಸಮೂಹಗಳಾದ ಪತಿಯ ಅನಾರೋಗ್ಯ, ಪತಿಯ ಆಯಸ್ಸು ಹೋಗುವಿಕೆ ಮೊದಲಾದವುಗಳಾಗಿವೆ. ಇನ್ನು ಅಂದರೆ ಹೋಗಲಾಡಿಸು. ಅಂದರೆ ವರ್ತುವಿಗೆ ಆಯುರಾರೋಗ್ಯ ಕೊಡುವವರು. ಇನ್ನು ಕೃಷ್ಣ ಪರಮಾತ್ಮನು ಧರ್ಮರಾಜನಿಗೆ ಈ ವ್ರತದ ಕಥೆಯನ್ನು ಹೇಳುತ್ತಾ, ಈ ವ್ರತವು ಸ್ತ್ರೀಯರಿಗೆ ವೈಧವ್ಯ ಬರದಂತೆ ತಡೆಯುವ ವ್ರತ ಎಂದಿದ್ದಾನೆ. ಈ ವರ್ಷ ಮಂಗಳಗೌರಿ ವ್ರತವು 4 ವಾರ ಬಂದಿದೆ. ಯಾವ ದಿನಗಳು ಎಂಬುದನ್ನು ನೋಡೋದಾದರೆ, ಮೊದಲನೆಯ ವಾರ ಬಂದು ಜುಲೈ 29ನೇ ತಾರೀಕು ಬಂದಿದೆ. ಹಾಗೆ 2ನೇ ವಾರ ಆಗಸ್ಟ್ 5ನೇ ತಾರೀಕು, 3ನೇ ವಾರ ಆಗಸ್ಟ್ 12ನೇ ತಾರೀಕು ಹಾಗೂ 4ನೇ ಅಥವಾ ಕೊನೆಯ ವಾರ ಬಂದು ಆಗಸ್ಟ್ 19ನೇ ತಾರೀಕು ಬಂದಿದೆ. ಮಂಗಳಗೌರಿ ವ್ರತವನ್ನು ಯಾರು ಆಚರಿಸಬೇಕು ಎಂಬುದನ್ನು ನೋಡೋದಾದರೆ, ವಿವಾಹಿತ ಮತ್ತು ಅವಿವಾಹಿತ ಹೆಣ್ಣು ಮಕ್ಕಳು ಸಹ ಮಂಗಳಗೌರಿ ವ್ರತವನ್ನು ಆಚರಿಸಬಹುದು. ಇನ್ನು ಈ ವ್ರತವನ್ನು ಎಲ್ಲಿ ಮಾಡಬೇಕು ಎಂದರೆ, ವಿವಾಹಿತ ಹೆಣ್ಣು ಮಕ್ಕಳು ಮೊದಲ ವರ್ಷ ತವರು ಮನೆಯಲ್ಲಿ ಮತ್ತು ಮುಂದಿನ 4 ವರ್ಷ ಗಂಡನ ಮನೆಯಲ್ಲಿ ಮಾಡಬೇಕು. 5 ವರ್ಷಗಳ ನಂತರ ಉದ್ಯಾಪನೆಯನ್ನು ಮಾಡಬೇಕು. ಇನ್ನು 5ನೇ ವರ್ಷ ತಾಯಿಗೆ ಬಾಗಿನವನ್ನು ಕೂಡ ಕೊಡಬೇಕಾಗತ್ತೆ. ಇನ್ನು ಈ ಮಂಗಳಗೌರಿ ವ್ರತವನ್ನು ಗರ್ಭಿಣಿ ಹೆಂಗಸರು ಹೇಗೆ ಆಚರಣೆ ಮಾಡಬೇಕು ಎಂಬುದರ ಬಗ್ಗೆ ತಿಳಿಯೋಣ. ಗರ್ಭಿಣಿ ಹೆಂಗಸರು 6 ತಿಂಗಳಾದ ನಂತರ ಮತ್ತು ಹೆರಿಗೆಯಾದ ಮೇಲೆ ಮೊದಲ ಸಲ ದೇವಸ್ಥಾನಕ್ಕೆ ಹೋಗುವ ಮೊದಲು ಮಂಗಳಗೌರಿ ವ್ರತವನ್ನು ಮಾಡುವಂತಿಲ್ಲ. ಅಂದರೆ ಆ ವರ್ಷ ಲೆಕ್ಕಕ್ಕೆ ಬರುವುದಿಲ್ಲ. ವ್ರತವನ್ನು ಮಾಡುವವರು ಅಕಸ್ಮಾತ್ ರಜೆ ಆದರೆ, ಮನೆಯಲ್ಲಿ ಸೂತಕ ಬಂದರೆ ಏನು ಮಾಡಬೇಕು ಎಂಬುದನ್ನು ಸಹ ತಿಳಿಯೋಣ. ರಜೆ ಆದವರು ಮಂಗಳವಾರದ ಬದಲು ಶುಕ್ರವಾರ 5 ನೀರು ಆದ ಮೇಲೆ ಮಾಡಬಹುದು. ಅಂದರೆ ರಜೆಯಾಗಿ 5 ದಿನ ಆದ ಮೇಲೆ ವ್ರತವನ್ನು ಮಾಡಬಹುದು. ಇನ್ನು ವ್ರತ ಮಾಡುವವರು ಮನೆಯಲ್ಲಿ ಸೂತಕ ಇದ್ದರೆ ಸೂತಕ ಮುಗಿದ ಮೇಲೆ ವ್ರತವನ್ನು ಮಾಡಬಹುದು. ವ್ರತವನ್ನು ಹೇಗೆ ಆಚರಿಸಬೇಕು ಎಂಬುದನ್ನು ತಿಳಿಯುವ ಮೊದಲು ವ್ರತಕ್ಕೆ ಬೇಕಾಗುವ ಸಾಮಗ್ರಿಗಳ ಬಗ್ಗೆ ತಿಳಿದುಕೊಳ್ಳೋಣ. 1 ಪೀಠ, 2 ಬೆಲ್ಲದ ಅಚ್ಚು, 2 ಒಣ ಕೊಬ್ಬರಿ ಬಟ್ಟಲು, 1 ತಾಮ್ರ ಅಥವಾ ಬೆಳ್ಳಿ ಕಳಶ, 16 ವೀಳ್ಯದೆಲೆಗಳು, 16 ಬಟ್ಲು ಅಡಿಕೆಗಳು, 16 ಅರಿಶಿನ ಕೊಂಬು, 1 ಅರಿಶಿನದ ಗೌರಿ, 1 ಬೆಳ್ಳಿ ಅಥವಾ ತಾಮ್ರದ ತಟ್ಟೆಯಲ್ಲಿ ಅಕ್ಕಿ, 1 ದಾಳಿಂಬೆ, 5 ವೀಳ್ಯದೆಲೆ ಕಳಶಕ್ಕೆ, ಇನ್ನು 16 ಗೋಧಿ ಹಿಟ್ಟಿನಿಂದ ಮಾಡಿದ ದೀಪಗಳು. ಅಂದರೆ ಗೋಧಿ ಹಿಟ್ಟನ್ನು ತುಪ್ಪದಲ್ಲಿ ಘಮ ಬರುವವರೆಗೂ ಹುರಿದು ಒಣ ಕೊಬ್ಬರಿ, ಏಲಕ್ಕಿ, ಬೆಲ್ಲವನ್ನು ಒಂದೆಳೆ ಪಾಕ ಮಾಡಿ ಗೋಧಿ ಹಿಟ್ಟಿಗೆ ಹಾಕಿ ಚೆನ್ನಾಗಿ ನಾದಿ ಪುಟ್ಟ ಪುಟ್ಟ ದೀಪಗಳಾಗಿ ಮಾಡಬೇಕು. ನಿಮಗೆ ಹೀಗೆ ಮಾಡೋಕ್ಕಾಗದೇ ಇದ್ದರೆ ಡೈರೆಕ್ಟ್ ಗೋಧಿ ಹಿಟ್ಟನ್ನು ನಾವು ಚಪಾತಿಗೆ ಯಾವ ರೀತಿ ನಾದ್ತೀವಿ ಆ ರೀತಿ ಸ್ವಲ್ಪ ಗಟ್ಟಿಯಾಗಿ ನಾದಿ ಕೂಡ ನೀವು ದೀಪಗಳನ್ನು ಮಾಡ್ಕೋಬಹುದು. ಹಾಗೆ 16 ಎಳೆ ಅರಿಶಿಣದ ದಾರ, ಅದಕ್ಕೆ 16 ಗಂಟುಗಳನ್ನು ಹಾಕಿರಬೇಕು. ಮುಂದೆ ಬಾಗಿನದ ಸಾಮಾನುಗಳನ್ನು ನೋಡೋಣ. ಬಾಗಿನಕ್ಕೆ 4 ದೀಪಗಳು, 3 ಹಸಿರು ಬ್ಲೌಸ್ ಪೀಸ್ಗಳು, ಅರಿಶಿನ, ಕುಂಕುಮ ಮತ್ತು ಗೆಜ್ಜೆ ವಸ್ತ್ರ, ಕೆಂಪು ಹೂವು ಮತ್ತು ಮಲ್ಲಿಗೆ ಹೂವು,
ಈ ಪ್ರತಿಯೊಂದು ಸಾಮಗ್ರಿಗಳನ್ನು ಹಿಂದಿನ ದಿನವೇ ರೆಡಿ ಮಾಡಿಟ್ಕೊಂಡು ಮಂಗಳವಾರ ವ್ರತವನ್ನು ಮಾಡುವವರು ಮಂಗಳ ಸ್ನಾನವನ್ನು ಮಾಡಿ ಮಡಿ ಬಟ್ಟೆಯನ್ನು ಧರಿಸಿ ವ್ರತವನ್ನು ಶುರು ಮಾಡಬೇಕು. ಮೊದಲು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಒಂದು ಮನೆಯನ್ನಿಟ್ಟು ಆ ಮನೆಯ ಮೇಲೆ ರಂಗೋಲಿ ಹಾಕಿ ಶಿವ ಪಾರ್ವತಿಯ ಫೋಟೋವನ್ನು ಇಡಬೇಕು. ಫೋಟೋ ಇಲ್ಲದವರು ಹಾಗೆ ಕಳಶ ಸ್ಥಾಪಿಸಿ ಪೂಜೆಯನ್ನು ಮಾಡಬಹುದು. ಶಿವ ಪಾರ್ವತಿಯ ಪೂಜೆಗೆ ಆದಷ್ಟು ಮಲ್ಲಿಗೆ ಮತ್ತು ಕೆಂಪು ಹೂವಿನಿಂದ ಅಲಂಕಾರ ಮಾಡಿ. ಯಾವುದೇ ಪೂಜೆ ಶುರು ಮಾಡುವ ಮೊದಲು 2 ದೀಪಗಳನ್ನು ಹಚ್ಚಿರಬೇಕು. ನಂತರ ಒಂದು ತಾಮ್ರ ಅಥವಾ ಹಿತ್ತಾಳೆ ಅಥವಾ ಬೆಳ್ಳಿ ತಟ್ಟೆಯಲ್ಲಿ ಅಕ್ಕಿಯನ್ನು ಹಾಕಿ ಅಕ್ಕಿಯ ಮೇಲೆ ಒಂದು ಬೆಳ್ಳಿ ಅಥವಾ ತಾಮ್ರದ ಕಳಶವನ್ನು ಇಡಬೇಕು. ಕಳಸಕ್ಕೆ ಅರಿಶಿನ, ಕುಂಕುಮ ಮತ್ತು 5 ಎಳೆ ಅರಿಶಿನ ದಾರಕ್ಕೆ ಒಂದು ಅರಿಶಿಣದ ಕೊಂಬನ್ನು ಕಟ್ಟಿ ಆ ಅರಿಶಿಣದ ಕೊಂಬನ್ನು ಕಳಸಕ್ಕೆ ಕಟ್ಟಬೇಕಾಗತ್ತೆ. ನಂತರ ಕಳಸಕ್ಕೆ ನೀರನ್ನು ಹಾಕಿ ಸ್ವಲ್ಪ ಅರಿಶಿನ, ಕುಂಕುಮ ಮತ್ತು ಹೂವನ್ನು ಹಾಕಿ ಕಳಸಕ್ಕೆ 5 ವೀಳ್ಯದೆಲೆಯನ್ನಿಟ್ಟು 1 ದಾಳಿಂಬೆಯನ್ನಿಟ್ಟು ಹೂವಿನಿಂದ ಅಲಂಕಾರ ಮಾಡಬೇಕು. ನಂತರ 8 ವೀಳ್ಯದೆಲೆಯನ್ನು ಕಳಶದ ಬಲಭಾಗ ಮತ್ತು ಎಡಭಾಗದಲ್ಲಿಟ್ಟು ಒಂದೊಂದು ಬೆಲ್ಲದ ಅಚ್ಚನ್ನು ವೀಳ್ಯದೆಲೆ ಜೊತೆ ಇಡಬೇಕು. ನಂತರ ಒಂದು ಒಣ ಕೊಬ್ಬರಿ ಬಟ್ಲಲ್ಲಿ 16 ಅರಿಶಿಣದ ಕೊಂಬನ್ನು ಹಾಕಿ ಅದನ್ನು ಕಳಸದ ಬಲಭಾಗದಲ್ಲಿಟ್ಟು ಅದೇ ರೀತಿ ಒಂದು ಒಣ ಕೊಬ್ಬರಿ ಬಟ್ಲಲ್ಲಿ 16 ಬಟ್ಟಲಡಿಕೆಯನ್ನು ಹಾಕಿ ಕಳಶದ ಎಡಭಾಗದಲ್ಲಿಟ್ಟು 2 ಹಸಿರು ಅಥವಾ ಕೆಂಪು ಬ್ಲೌಸ್ ಪೀಸ್ಗಳನ್ನು ಟ್ರಯಾಂಗಲರ್ ಶೇಪ್ನಲ್ಲಿ ಮಾಡಿ 2 ಕಡೆ ಇಡಬೇಕು. ನಂತರ ಒಂದು ಬಟ್ಟಲಡಿಕೆಯನ್ನಾಗಲಿ ಅಥವಾ ಒಂದು ಬೆಳ್ಳಿ ಗಣೇಶನ ವಿಗ್ರಹಕ್ಕೆ ಗಂಧ, ಅರಿಶಿನ, ಕುಂಕುಮ, ಗರಿಕೆ ಮತ್ತು ಹೂವಿನಿಂದ ಅಲಂಕಾರವನ್ನು ಮಾಡಬೇಕು. ನಾನಿಲ್ಲಿ ಒಂದು ಅರಿಶಿಣದ ಗೌರಿಯನ್ನು 2 ವೀಳ್ಯದೆಲೆಯ ಮೇಲೆ ಇಟ್ಟು ಅದಕ್ಕೆ ಪೂಜೆ ಮಾಡ್ತಿದ್ದೀನಿ. ಕೆಲವರು 5 ಅರಿಶಿಣದ ಗೌರಿಯನ್ನು ಸಹ ಇಟ್ಟು ಪೂಜೆ ಮಾಡ್ತಾರೆ. ಅದು ಅವರವರ ಸಂಪ್ರದಾಯಕ್ಕೆ ಬಿಟ್ಟಿದ್ದು. ಇನ್ನು ಈ ಅರಿಶಿಣದ ಗೌರಿಯನ್ನು ಮಾಡೋದೆಂದರೆ ಅರಿಶಿಣಕ್ಕೆ ಸ್ವಲ್ಪ ಗಂಧ, ತುಪ್ಪ, ಹಾಲು, ನೀರಿನಿಂದ ಪಿರಮಿಡ್ ಆಗಿ ಮಾಡಬೇಕು. ಇನ್ನು ಈ ಅರಿಶಿಣದ ಗೌರಿಗೆ ಸ್ವಲ್ಪ ಅರಿಶಿಣ, ಕುಂಕುಮವನ್ನು, ಗೆಜ್ಜೆ ವಸ್ತ್ರ ಮತ್ತು ಹೂವಿನಿಂದ ಅಲಂಕಾರ ಮಾಡಿ ಗೌರಿಗೆ ಬಾಗಿನದ ಸಾಮಾನು ಮತ್ತು ಒಂದು ವಸ್ತ್ರ ಅಂದರೆ ಬ್ಲೌಸ್ ಪೀಸ್ ಸಹ ಇಡಬೇಕು. 16 ಎಳೆ ದಾರಕ್ಕೆ ಅರಿಶಿಣದ 16 ಗಂಟುಗಳನ್ನು ಹಾಕಿರುವ ದಾರವನ್ನು ಗೌರಿಯ ಬಲಭಾಗದಲ್ಲಿ ಇಡಬೇಕು. ಪೂಜೆಗೆ ಬೇಕಿರುವ ಪ್ರತಿಯೊಂದನ್ನು ಸಿದ್ಧ ಮಾಡಿಕೊಂಡು ಮೊದಲು ಒಂದು ಸಂಕಲ್ಪ ಮಾಡಿಕೋಬೇಕು. ಕೈಯಲ್ಲಿ ಹೂವು ಮತ್ತು ಅಕ್ಷತೆಯನ್ನು ಹಿಡಿದು ಮಮ ಅಂದರೆ ನಮಗೆ ಪುತ್ರ ಪೌತ್ರಾಭಿವೃದ್ಧಿ, ಅವೈದಭ್ಯ, ಆಯುರಾರೋಗ್ಯ ಮತ್ತು ಸಕಲಭಿಷ್ಟ ಸಿದ್ಧಿಸುವ ಮಂಗಳಗೌರಿ ವ್ರತವನ್ನು ಬಹಳ ಶ್ರದ್ಧೆ ಮತ್ತು ಭಕ್ತಿಯಿಂದ 5 ವರ್ಷಗಳ ಕಾಲ ಮಾಡುವೆನು ತಾಯಿ, ಯಾವುದೇ ಅಡ್ಡಿ ಆತಂಕ ಬರದಿರುವ ಹಾಗೆ ನೋಡಿಕೋ ಎಂದು ಪ್ರಾರ್ಥನೆ ಮಾಡಿ ಹೂವು ಹಾಗೂ ಅಕ್ಷತೆಯನ್ನು ದೇವರಿಗೆ ಅರ್ಪಿಸಬೇಕು. ಯಾವುದೇ ವ್ರತವನ್ನು ಮಾಡುವ ಮೊದಲು ಗಣಪತಿಗೆ ಪೂಜೆ ಮಾಡಿ ನಂತರ ಗೌರಿಗೆ ಧೂಪ ದೀಪಗಳನ್ನು ಬೆಳಗಿ ಷೋಡಶೋಪಚಾರದಿಂದ ಪೂಜೆ ಮಾಡಬೇಕು. ಇನ್ನು ದೇವರಿಗೆ ಶ್ರೇಷ್ಠವಾದ ನಿಂಬೆಹಣ್ಣಿನ ಪಾನಕ ಮತ್ತು ಕೋಸಂಬರಿಯನ್ನು ದೇವರಿಗೆ ನೈವೇದ್ಯ ಮಾಡಿ ಪೂಜೆಯ ನಂತರ ಮನೆಯವರು ಒಟ್ಟಿಗೆ ಕೂಡಿ ಪ್ರಸಾದವನ್ನು ಸೇವಿಸಬೇಕು. ನಂತರ 16 ಗೋಧಿ ಹಿಟ್ಟಿನಿಂದ ಮಾಡಿದ ದೀಪಗಳಿಗೆ 16 ತುಪ್ಪದ ಹೂಬತ್ತಿಗಳನ್ನು ಹಾಕಿ ಆ ದೀಪಗಳಿಂದ ದೇವರಿಗೆ ಆರತಿಯನ್ನು ಬೆಳಗಬೇಕು. ನಂತರ ಮಂಗಳಗೌರಿ ವ್ರತದ ಕಥೆಯನ್ನು ಹಾಡಿನ ರೂಪದಲ್ಲಿ ಹೇಳಬೇಕು ಅಥವಾ ಹಾಡಲು ಬರದಿದ್ದವರು ಕಥೆಯನ್ನು ಓದಬಹುದು. ಮೊದಲು ಒಂದು ಚಾಕು ಅಥವಾ ಮೊಗಚ ಕೈಗೆ ವೀಳ್ಯದೆಲೆಯ ರಸವನ್ನು ಸವರಿ ಇಟ್ಟಿರಬೇಕು. ಆ ಚಾಕುವನ್ನು ಕಾಡಿಗೆ ಹಿಡಿಯುವ ಮೂಲಕ ಕಥೆಯನ್ನು ಪ್ರಾರಂಭಿಸಬೇಕು. ಇನ್ನು ಕತೆ ಓದುವಾಗ ಮನೆಯ ಹಿರಿಯರು ಅಥವಾ ಯಾರಾದರೂ ಪೂಜೆಯ ಸಂದರ್ಭದಲ್ಲಿ ವ್ರತ ಮಾಡುವವರಿಗೆ ತಲೆಯನ್ನು ಬಾಚಿ ಜಡೆಯನ್ನು ಹೆಣೆದು ಹೂ ಮುಡಿಸಿ ಅಲಂಕರಿಸಬೇಕು. ಇನ್ನು ಕತೆ ಓದಿದ ನಂತರ ವ್ರತ ಮಾಡಿದವರು ಮೊದಲು ಕಣ್ಣಿಗೆ ಕಾಡಿಗೆಯನ್ನು ಇಟ್ಟು ದೇವರಿಗೆ ನಮಸ್ಕರಿಸಿ 16 ಗಂಟುಗಳುಳ್ಳ ದಾರವನ್ನು ಕೈಗೆ ಕಟ್ಟಿಸ್ಕೋಬೇಕು. ನಂತರ ವ್ರತ ಮಾಡಿಸಿದ ಹಿರಿಯ ಮುತ್ತೈದೆಗೆ ಮೊದಲು ಕಾಡಿಗೆಯನ್ನು ಕೊಟ್ಟು ನಂತರ ಅರಿಶಿನ, ಕುಂಕುಮ, ದಕ್ಷಿಣೆ, ಒಂದು ಗೋಧಿ ಹಿಟ್ಟಿನಿಂದ ಮಾಡಿದ ಆ ಒಂದು ದೀಪವನ್ನು ಮತ್ತು ಫಲ ತಾಂಬೂಲಗಳನ್ನು ಕೊಟ್ಟು ಆಶೀರ್ವಾದವನ್ನು ಪಡೆದುಕೊಳ್ಬೇಕು. ಇನ್ನು ಈ ವ್ರತವನ್ನು ಮಾಡುವವರು ಗೌರಿ ಅಷ್ಟೋತ್ತರ, ಲಲಿತಾ ಅಷ್ಟೋತ್ತರ, ಗಣೇಶನ ಅಷ್ಟೋತ್ತರ ಮತ್ತು ಲಲಿತಾ ಸಹಸ್ರನಾಮಾವಳಿಯನ್ನು ಮಾಡಬೇಕು.
ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿರಬಹುದು. ಇಷ್ಟ ಆಗಿದ್ದರೆ ಪ್ಲೀಸ್ ವಿಡಿಯೋನ ಈಗಲೇ ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ನಾನು ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.